ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಜುಲೈ ತಿಂಗಳ 8ನೇ ತಾರೀಕಿನ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಇತ್ತೀಚೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಆಗಿರತಕ್ಕಂಥ ಬೆಳವಣಿಗೆಯೊಂದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ 1945ರ ಡ್ರಗ್ಸ್ ನಿಯಮಗಳ ಅಡಿಯಲ್ಲಿ ನೇವಿ ಮುಂಬೈ ವಿಮಾನ ನಿಲ್ದಾಣವನ್ನು ಡ್ರಗ್ಸ್ ಆಮದು ಬಂದರು ಎಂದು ಸರ್ಕಾರ ಅಧಿಸೂಚನೆಯನ್ನು ಮಾಡಿದೆ. ನೇವಿ ಮುಂಬೈ ವಿಮಾನ ನಿಲ್ದಾಣದ ಮುಖಾಂತರವಾಗಿ ಔಷಧಗಳನ್ನು ಆಮದು ಮಾಡಿಕೊಳ್ಳಲು ಸುಗಮಗೊಳಿಸೋದಕ್ಕೋಸ್ಕರವಾಗಿ ನಿಯಮ 43(ಎ)ಗೆ ತಿದ್ದುಪಡಿಯನ್ನು ಮಾಡಲಾಗಿದೆ. ಈ ಮುಖಾಂತರವಾಗಿ ಔಷಧಗಳ ಆಮದಿಗಾಗಿ ಒಟ್ಟು ಅಧಿಸೂಚಿತ ಬಂದರುಗಳ ಸಂಖ್ಯೆ ಈಗ 42ಕ್ಕೆ ತಲುಪಿದೆ. ಇನ್ನು ಔಷಧ ಪೂರೈಕೆ ಸರಪಳಿಯನ್ನು ಬಲಪಡಿಸುವ ಮತ್ತು ವ್ಯಾಪಾರವನ್ನು ಸುಲಭಗೊಳಿಸುವ ಮಹತ್ವದ ಹೆಜ್ಜೆಯಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಉದ್ಘಾಟನೆಯಾದ ನೇವಿ ಮುಂಬೈ ವಿಮಾನ ನಿಲ್ದಾಣದ ಮುಖಾಂತರ ಔಷಧಗಳ ಆಮದನ್ನು ಮಾಡಿಕೊಳ್ಳಲು ಅನುವು ಮಾಡಿಕೊಟ್ಟಿದೆ. 1945ರ ಡ್ರಗ್ಸ್ ನಿಯಮಗಳ ನಿಯಮ 43(ಎ)ಗೆ ತಿದ್ದುಪಡಿಯನ್ನು ಈಗ ತರಲಾಗಿದೆ. ಈಗ ಇದೇ ವಿಷಯವನ್ನು ನಾವು ಇಂಗ್ಲೀಷ್ನಲ್ಲಿ ನೋಡ್ತಾ ಹೋಗೋಣ. ಗವರ್ನಮೆಂಟ್ ನೋಟಿಫೈಸ್ ನೇವಿ ಮುಂಬೈ ಏರ್ಪೋರ್ಟ್ ಆಸ್ ಎ ಪೋರ್ಟ್ ಫಾರ್ ಇಂಪೋರ್ಟ್ ಆಫ್ ಡ್ರಗ್ಸ್ ಅಂಡರ್ ದ ಡ್ರಗ್ಸ್ ರೂಲ್ 1945. ನಾವಿಲ್ಲಿ ಪೋರ್ಟ್ ಅಂತ ಇರಬೇಕಾದ್ರೆ ಬಂದರು ಅಂದರೆ ಸಮುದ್ರ ಬಂದರು ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಕಾರಣ ಇಲ್ಲಿ ಮುಂಬೈ ಏರ್ಪೋರ್ಟನ್ನು ಒಂದು ಪೋರ್ಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಯಾವುದಕ್ಕೋಸ್ಕರವಾಗಿ ಅಂದರೆ ಔಷಧಗಳ ಆಮದಿಗಾಗಿ. ಇನ್ನು ಅಮೆಂಡ್ಮೆಂಟ್ ಟು ರೂಲ್ 43(ಎ) ಟು ಫೆಸಿಲಿಟೇಟ್ ಇಂಪೋರ್ಟ್ ಆಫ್ ಡ್ರಗ್ಸ್ ಥ್ರೂ ನೇವಿ ಮುಂಬೈ ಏರ್ಪೋರ್ಟ್. ನಾವಿಲ್ಲಿ ಏರ್ಪೋರ್ಟ್ ಅನ್ನೋದನ್ನು ಗಮನಿಸಬೇಕಾಗಿದೆ. ಟೋಟಲ್ ನಂಬರ್ ಆಫ್ ನೋಟಿಫೈಡ್ ಪೋರ್ಟ್ಸ್ ಆಫ್ ಎಂಟ್ರಿ ಫಾರ್ ಇಂಪೋರ್ಟ್ ಆಫ್ ಡ್ರಗ್ಸ್ ರೀಚಸ್ 42, ಸ್ಟ್ರೆಂಥನಿಂಗ್ ಫಾರ್ಮಾಸ್ಯೂಟಿಕಲ್ ಲಾಜಿಸ್ಟಿಕ್ಸ್ ಆ್ಯಂಡ್ ಟ್ರೇಡ್ ಫೆಸಿಲಿಟೇಷನ್. ಓಕೆ, ಇನ್ನು ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ದ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ 1940 ಇಸ್ ದ ಪ್ರಿನ್ಸಿಪಲ್ ಲಾ ಗವರ್ನಿಂಗ್ ಇಂಪೋರ್ಟ್, ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಸೇಲ್ ಆಫ್ ಡ್ರಗ್ಸ್ ಇನ್ ಇಂಡಿಯಾ. 1940ರ ಈ ಒಂದು ಔಷಧ ಮತ್ತು ಸೌಂದರ್ಯವರ್ಧಕಗಳ ಕಾಯ್ದೆ ಇದು ಭಾರತದಲ್ಲಿ ಔಷಧಗಳನ್ನು ನಿಯಂತ್ರಣಕ್ಕಾಗಿ ಬಳಸ್ತಾ ಇರತಕ್ಕಂಥ ಕಾಯ್ದೆಯಾಗಿದೆ. ಇನ್ನು 1945ರ ಔಷಧಗಳ ನಿಯಮ 43(ಎ)ನ ಅಡಿಯಲ್ಲಿ ಈ ಒಂದು ನೋಟಿಫೈಡ್ ಪೋರ್ಟ್ಸ್ಗಳನ್ನು ಲಿಸ್ಟ್ ಮಾಡಲಾಗಿದೆ, ಅವುಗಳ ಪಟ್ಟಿಯನ್ನು ಮಾಡಲಾಗಿದೆ. ಈಗ ನೇವಿ ಮುಂಬೈಯನ್ನು ಸೇರಿಸಿರೋದ್ರಿಂದ ಈ ಒಂದು ನೋಟಿಫೈಡ್ ಪೋರ್ಟ್ಸ್ಗಳ ಸಂಖ್ಯೆ 42ಕ್ಕೆ ಏರಿಕೆ ಆಗಿದೆ. ಇನ್ನು ಮುಂದಿನ ವಿಷಯ, ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳಲ್ಲಿ ಒಂದಾಗಿರ್ತಕ್ಕಂಥ ಪ್ರಂಬನಾನ್ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ರಂಬನಾನ್ ದೇವಸ್ಥಾನ ಅಂತಕ್ಕಂಥದ್ದು ಇಂಡೋನೇಷ್ಯಾದಲ್ಲಿ ಬರ್ತಕ್ಕಂಥ ದೇವಸ್ಥಾನ ಆಗಿದೆ. ಈ ಬಗ್ಗೆ ಏರ್ ಇಂಡಿಯಾದಲ್ಲಿ ಬಂದಿರತಕ್ಕಂಥ ಆಲ್ ಇಂಡಿಯಾ ರೇಡಿಯೋದಲ್ಲಿ ಬಂದಿರತಕ್ಕಂಥ ನ್ಯೂಸನ್ನು ನೋಡ್ತಾ ಹೋಗೋಣ. ನ್ಯೂಸು ಅಂದರೆ ಸುದ್ದಿ ಈ ರೀತಿಯಾಗಿದೆ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಟುಡೇ ಅಂದರೆ ಜುಲೈ 8ನೇ ತಾರೀಕು ವಿಸಿಟೆಡ್ ದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಫ್ ಪ್ರಂಬನಾನ್ ಟೆಂಪಲ್ ಇನ್ ಯಾಗ್ಯಾಕರ್ಟಾ along with the Indonesian President Prabowo Subianto. The Prime Minister was accorded a traditional welcome with the resonant notes of a gamelan ensemble and a classical Yogyakarta dance performance reflecting Indonesia's rich cultural heritage.
ಇನ್ನು ಈ ಒಂದು ಪ್ರಂಬನಾನ್ ದೇವಸ್ಥಾನ ಇದೆಯಲ್ಲ, ಇದು ಭಗವಾನ್ ಶಿವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಸ್ಥಾನ ಆಗಿದೆ. ಈ ಒಂದು ದೇವಸ್ಥಾನ 9ನೇ ಶತಮಾನಕ್ಕೆ ಸೇರಿರ್ತಕ್ಕಂಥ ಆ ಒಂದು ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ ಆಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಇಂಡೋನೇಷ್ಯಾದ ಪಾರ್ಲಿಮೆಂಟನ್ನು, ಇಂಡೋನೇಷ್ಯಾದ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದರು. ಈ ಮುಖಾಂತರವಾಗಿ ಇಂಡೋನೇಷ್ಯಾದ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಭಾರತದ ಮೊದಲ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ನಮ್ಮ ಪ್ರಧಾನಿಯವರು ಈಗ ಪಾತ್ರರಾಗಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನಮ್ಮ ಪ್ರಧಾನಿಯವರು ಗೋಲ್ಡನ್ ಇಂಡೋನೇಷ್ಯಾ 2045 ಹಾಗೆಯೇ ಭಾರತವು ಹೊಂದಿರತಕ್ಕಂಥ ಏನು ವಿಷನ್ ಇದೆ 2047 ವಿಕಸಿತ ಭಾರತ, ಇವುಗಳ ಕುರಿತು ಮಾತನಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ನಮ್ಮ ಪ್ರಧಾನಿಯವರು ಭಾರತದ ವಸುದೈವ ಕುಟುಂಬಕಂ ಆ ಒಂದು ಏನು ಥೀಮ್ ಇದೆ ಅದನ್ನು, ಹಾಗೆಯೇ ಇಂಡೋನೇಷ್ಯಾದ ನ್ಯಾಷನಲ್ ಮೊಟ್ಟ ಆಗಿರ್ತಕ್ಕಂಥ ಬಿನ್ನೇಕ ತುಕಾಲ್ ಇಕ ಅಂದರೆ ಯುನಿಟಿ ಇನ್ ಡೈವರ್ಸಿಟಿ, ಇದರ ಬಗ್ಗೆ ಮಾತನಾಡಿದರು. ಈ ಒಂದು ವಾಕ್ಯವನ್ನು ನಾವು ಇಂಡೋನೇಷ್ಯಾದ ಲಾಂಛನವಾಗಿರ್ತಕ್ಕಂಥ ಗರುಡ ಪಂಕಶಿಲದಲ್ಲಿ ನೋಡ್ಬೋದಾಗಿದೆ. ಬಿನ್ನೇಕ ತುಂಗಾಲ್